ಮಿತ್ರರೇ, ನಮಸ್ಕಾರ. ಇಂದು ನಾವು ಮಾತನಾಡಲಿರುವುದು ಒಂದು ಅನನ್ಯ ತಿಥಿಯ ಬಗ್ಗೆ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ತಪಸ್ಸಿನ ದಿನವೆಂದು ಪರಿಗಣಿಸಲ್ಪಡುವ ಮೌನಿ ಅಮಾವಾಸ್ಯೆ ಕುರಿತು. ಈ ದಿನದ ಆಚರಣೆ ಮೌನ, ಗಂಗಾ ಸ್ನಾನ, ದಾನ, ಜಪ, ತರ್ಪಣ, ಪಿತೃ ಕಾರ್ಯಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ನಮ್ಮ ಪುರಾಣಗಳು ಅಚ್ಚರಿಯ ಸಂಗತಿಗಳನ್ನು ನಮಗೆ ಹೇಳುತ್ತವೆ. 2026ರಲ್ಲಿ ಬಂದಿರುವ ಮೌನಿ ಅಮಾವಾಸ್ಯೆ ಏಕೆ ವಿಶೇಷ? ಯಾಕೆ ಈ ದಿನ ಗಂಗಾ ಸ್ನಾನ ಮಾಡುವುದನ್ನು ಲಕ್ಷಾಂತರ ಯೋಗಿಗಳು, ತಪಸ್ವಿಗಳು ಮತ್ತು ಭಕ್ತರು ಅನೇಕ ಯುಗಗಳಿಂದ ಪಾಲಿಸುತ್ತಿದ್ದಾರೆ? ತರ್ಪಣ ಮಾಡುವುದರಿಂದ ಪಿತೃಗಳಿಗೆ ಯಾವ ಫಲ ಸಿಗುತ್ತದೆ? ಮತ್ತಷ್ಟು ಮುಖ್ಯವಾದದ್ದು ಮೌನದ ರಹಸ್ಯ. ಮಾತನ್ನು ಬಿಡುವುದರಿಂದ ಧರ್ಮಕ್ಕೆ ಏನು ಸಂಬಂಧ? ಇವೆಲ್ಲವನ್ನು ನಾವೀಗ ಗಾಢವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೌನಿ ಅಮಾವಾಸ್ಯೆ ಎಂದರೆ ಏನು? ಮೌನಿ ಅಮಾವಾಸ್ಯೆ ಎಂಬ ಪದದಲ್ಲಿ 2 ಪ್ರಮುಖ ಅಂಶಗಳು ಅಡಗಿವೆ. ಮೌನ ಅಂದರೆ ತಪಸ್ಸು, ಅಮಾವಾಸ್ಯೆ ಅಂದರೆ ಚಂದ್ರ ಶೂನ್ಯ ರಾತ್ರಿಯ ತಿಥಿ, ಚಂದ್ರನಿಲ್ಲದ ರಾತ್ರಿ. ಅಮಾವಾಸ್ಯೆ ಎಂದರೆ ಚಂದ್ರನು ಸೌಮ್ಯ ಶಕ್ತಿಯನ್ನು ಒಳಕ್ಕೆ ಸೆಳೆಯುವ ಕಾಲ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿದ್ದರೆ ಜಪ, ಧ್ಯಾನ, ತಪಸ್ಸು ಅತ್ಯಂತ ಶ್ರೇಷ್ಠ ಫಲ ನೀಡುತ್ತದೆ ಎಂಬುದನ್ನು ವೇದ ಪುರಾಣ ಮತ್ತು ಯೋಗಶಾಸ್ತ್ರಗಳು ವಿವರಿಸುತ್ತವೆ. ಮೌನಿ ಅಮಾವಾಸ್ಯೆ ದಿನದಂದು ಮೌನ ವ್ರತ, ಗಂಗಾ ಸ್ನಾನ, ದಾನ ಮತ್ತು ಜಪ, ಪಿತೃತರ್ಪಣ, ದೇವತಾ ಪೂಜೆ ಇವೆಲ್ಲವೂ ಮಾಡುವುದು ಶ್ರೇಷ್ಠ ಎಂದು ದೈವಶಾಸ್ತ್ರ ಹೇಳುತ್ತದೆ. ಮೌನ ಎಂದರೆ ಕೇವಲ ಮಾತನಾಡದಿರುವುದು ಅಲ್ಲ, ಅದು ಒಂದು ಮನೋಶೋಧನೆ. ಉಪನಿಷತ್ತುಗಳಲ್ಲಿ ಹೇಳಿದೆ, ಮೌನಂ ಪರಮಂ ತಪಃ, ಮೌನವೇ ಪರಮ ತಪಸ್ಸು ಎಂದು. ಯೋಗಶಾಸ್ತ್ರದಲ್ಲಿ ಮೌನ ಮನಸ್ಸಿಗೆ ನಿಯಂತ್ರಣ, ಮನಸ್ಸು ವಾಯುವಿಗೆ ನಿಯಂತ್ರಣ, ವಾಯು ಪ್ರಾಣಕ್ಕೆ ನಿಯಂತ್ರಣ, ಪ್ರಾಣ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ. ಮೌನಿ ಅಮಾವಾಸ್ಯೆ ದಿನದಲ್ಲಿ ಪ್ರಾಣಶಕ್ತಿ ಒಳಮುಖವಾಗುತ್ತದೆ. ಅದಕ್ಕೆ ಕಾರಣ ಚಂದ್ರಶಕ್ತಿಯ ನಿರ್ವಾಣ ಅಮಾವಾಸ್ಯೆ. ಹಾಗಾಗಿ ಈ ದಿನದಲ್ಲಿ ಜಪ, ಧ್ಯಾನ, ಗಂಗಾ ಸ್ನಾನ, ತರ್ಪಣ, ದಾನ ಇವೆಲ್ಲವೂ ಮಾಡಿದರೆ ಫಲ ಗಣನೀಯವಾಗಿ ಹೆಚ್ಚುತ್ತದೆ. ಪುರಾಣಗಳಲ್ಲಿ ಗಂಗಾ ನದಿಯನ್ನು ತ್ರಿಲೋಕ ಪಾವನಿ ಎಂದು ಕರೆಯಲಾಗಿದೆ. ಅಂದರೆ 3 ಲೋಕಗಳಿಗೂ ಪಾವನತೆ ನೀಡುವ ಶಕ್ತಿ. ಗಂಗೆಯ ಮೂಲ ಕಥೆಯನ್ನು ಭಗೀರಥನ ತಪಸ್ಸಿನ ಮೂಲಕ ಪಾತಾಳದಿಂದ ಭೂಮಿಗೆ ತಂದದ್ದು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಗಂಗೆಯ ಮತ್ತೊಂದು ರಹಸ್ಯ. ಗಂಗಾ ದಿವ್ಯ ಚೇತನ ಶಕ್ತಿ. ಅದರ ಅರ್ಥ ನರಸ್ನಾನ, ಮನಸ್ಸಿಗೆ ಶಾಂತಿ, ಪಾಪಕ್ಷಯ, ಪಿತೃಗಳಿಗೆ ಉದ್ಧಾರ, ಪ್ರಾಣಶಕ್ತಿಗೆ ಶುದ್ಧಿಕೆ. ಸ್ಕಂದ ಪುರಾಣ ಹೇಳುತ್ತದೆ, ಗಂಗಾ ಸ್ನಾನಂ ಕರೋತ್ಯೇಕಂ ಜನ್ಮಕೋಟಿ ಪಾಪನಾಶನಂ ಎಂದು. ಅಂದರೆ ಗಂಗಾ ಸ್ನಾನ 1 ಬಾರಿ ಮಾಡಿದರೂ ಲಕ್ಷಾಂತರ ಜನ್ಮಗಳ ಪಾಪ ಕ್ಷಯವಾಗುತ್ತದೆ ಎಂದು. ಮೌನಿ ಅಮಾವಾಸ್ಯೆಯ ದಿನ ಇದಕ್ಕೆ ಇನ್ನೂ ವಿಶಿಷ್ಟ ಫಲ. ಕರ್ನಾಟಕ, ಉತ್ತರ ಭಾರತ, ಕಲ್ಯಾಣ ಖಂಡಗಳಲ್ಲಿ ಈ ದಿನ ಲಕ್ಷಾಂತರ ಜನ ಹರಿದ್ವಾರ, ಪ್ರಯಾಗರಾಜ್, ಗಂಗೋತ್ರಿ, ವಾರಣಾಸಿ, ಉಜ್ಜಯಿನಿ, ಗಂಗಾಸಾಗರ ಸ್ಥಳಗಳಲ್ಲಿ ತೆರಳಿ ಸ್ನಾನ ಮಾಡುತ್ತಾರೆ.
ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾ ತೀರಕ್ಕೆ ಹೋಗಿ ಮೊದಲು ಮನಸ್ಸಿನಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸು ಸನ್ನಿಧಿಂ ಕುರು ಈ ಮಂತ್ರವನ್ನು ಹೇಳಿ ಜಲಕ್ಕೆ ನಮಸ್ಕರಿಸಬೇಕು. ನಂತರ ಸ್ನಾನ ಮಾಡುತ್ತಾ ತ್ರಿಪುರಾ ಪಾಪ ಸಂಹಾರಿಣಿ ದೇವಿ ಗಂಗೆ ನಮಸ್ತುತೆ ಎಂದು ಜಪ ಮಾಡಬೇಕು. ಮೌನಿ ಅಮಾವಾಸ್ಯೆ ಪಿತೃಗಳಿಗೆ ಅತ್ಯುತ್ತಮ ಅಮಾವಾಸ್ಯೆ. ಪಿತೃಗಳು 3 ಶ್ರೇಣಿಗಳಾಗಿದ್ದಾರೆ: ಪಿತಾಮಹ, ಪ್ರಪಿತಾಮಹ, ಪರಪಿತಾಮಹ. ತರ್ಪಣ ಮಾಡುವುದರಿಂದ ಪಿತೃಗಳಿಗೆ ಪಾಯಣ, ತೃಪ್ತಿ, ಉದ್ಧಾರ, ಕುಲಕ್ಕೆ ಶಾಂತಿ, ವಂಶಕ್ಕೆ ಬೆಳಕು. ಪುರಾಣ ಹೇಳುತ್ತದೆ, ತರ್ಪಣೇನ ಪಿತೃ ತೃಪ್ತಿಃ ತೃಪ್ತೇ ಪಿತॄಣಾಂ ವರಪ್ರಸಾದಾದಿಶಾ. ಪಿತೃಗಳು ತೃಪ್ತರಾದರೆ ದುರ್ಗತಿ ನಿವಾರಣೆ, ಕಾರ್ಯಸಾಧನೆ, ಆರ್ಥಿಕ ಸುಸ್ಥಿತಿ, ಮಕ್ಕಳ ಸುಖ, ವಂಶೋದ್ಧಾರ. ತರ್ಪಣ ಮಾಡುವ ವಿಧಾನ ಗೃಹಸ್ಥರಿಗೆ: ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಕಪ್ಪು ಎಳ್ಳು, ಜೋಳದ ಅಕ್ಕಿ, ತಾಜಾ ಜಲ, ದರ್ಶನ ಬಲಿ, ಕುಶದ್ರವಿ ಇದ್ದರೆ ಉತ್ತಮ. ಹಸ್ತ ಮುಡಿದು ಓಂ ಪಿತೃಭ್ಯೋ ಸ್ವಧಾ ನಮಃ, ಓಂ ಪಿತಾಮಹೇಭ್ಯೋ ಸ್ವಧಾ ನಮಃ, ಓಂ ಪ್ರಪಿತಾಮಹೇಭ್ಯೋ ಸ್ವಧಾ ನಮಃ ಹೀಗೆ 3 ಸಲ. ನಂತರ ಸರ್ವ ಪಿತೃಭ್ಯೋ ಸ್ವಧಾ ನಮಃ ಎಂದು. ಮೌನಿ ಅಮಾವಾಸ್ಯೆ ದಿನದ ಮೌನ ವ್ರತ ಕೇವಲ ತಾತ್ವಿಕ ಆಚರಣೆ ಅಲ್ಲ, ಅದು ಒಂದೇ ದಿನದಲ್ಲಿ ಯೋಗ, ಜ್ಞಾನ, ಭಕ್ತಿ ಹಾಗೂ ತಪಸ್ಸನ್ನು ಸೇರಿಸುವ ಅತ್ಯುತ್ತಮ ವಿಧಾನ. ವೇದಗಳಲ್ಲಿ ಹೇಳುತ್ತದೆ, ವಾಚೋ ನಿಯಮಃ ಮನೋಜಯಃ. ಮೌನಕ್ಕೆ 4 ಹಂತಗಳಿವೆ. ಮೌನ ಬಾಯಿಯಿಂದ ಮಾತನಾಡದೇ ಇರೋದು. ಮನೋಮೌನ ಮನಸ್ಸನ್ನು ಶಾಂತಗೊಳಿಸುವುದು. ಪ್ರಾಣಮೌನ ಪ್ರಾಣಶಕ್ತಿ ಸಮಸ್ಥಿತಿ. ಆತ್ಮಮೌನ ಧ್ಯಾನ. ಸಾಮಾನ್ಯ ಭಕ್ತರು ವಾಕ್ ಮೌನ ಮತ್ತು ಮನೋಮೌನ ಪಾಲಿಸಿದರೆ ಸಾಕು. ವೇದ ಮತ್ತು ಪುರಾಣಗಳಲ್ಲಿ ಮೌನಿ ಅಮಾವಾಸ್ಯೆ, ಕಲ್ಕಿ ಪುರಾಣ, ಬ್ರಹ್ಮಾಂಡ ಪುರಾಣ, ಗಂಗಾ ಮಹಾತ್ಮ, ಭವಿಷ್ಯೋತ್ತರ ಗ್ರಂಥಗಳಲ್ಲಿ ಮೌನಿ ಅಮಾವಾಸ್ಯೆ ಬಗ್ಗೆ ಉಲ್ಲೇಖವಿದೆ. ಬ್ರಹ್ಮಾಂಡ ಪುರಾಣ ಹೇಳುತ್ತದೆ, ಅಮಾವಾಸ್ಯಾ ತಿಥಿ ಗಂಗಾ ಸ್ನಾನಂ ಮೌನವರ್ಜಿತಂ ಕೋಟಿ ಯಾತ್ರ ಫಲಂ ದತ್ತಂ ಪಿತೃತೃಪ್ತಿರಣೋತ್ತಮ. ಅಂದರೆ ಈ ದಿನ ಗಂಗಾ ಸ್ನಾನ ಮತ್ತು ಮೌನ ಮಾಡಿದರೆ ಕೋಟಿ ತೀರ್ಥ ಯಾತ್ರೆಗಳಷ್ಟು ಫಲ. ಇನ್ನೊಂದು ಶ್ಲೋಕವಿದೆ, ಮೌನಂ ತಪಃ ದಾನಂ ಧರ್ಮಃ ಸ್ನಾನಂ ಶುದ್ಧಿಃ ತರ್ಪಣಂ ಶ್ರಾದ್ಧ ಫಲಂ. ಪಿತೃಗಳು ಎಂದರೆ ದೇಹವಿಲ್ಲದ ಜ್ಞಾನ ಸ್ವರೂಪ. ಹಿಂದೂ ತತ್ವಶಾಸ್ತ್ರ ಇದು. ಪ್ರತಿ ಮಾನವನು 3 ಋಣಗಳೊಂದಿಗೆ ಜನಿಸುತ್ತಾನೆ. 1 ದೇವಋಣ, ಋಷಿ ಋಣ, ಪಿತೃಋಣ. ಪಿತೃಋಣವನ್ನು ತರ್ಪಣದಿಂದ ತೀರಿಸುತ್ತಾರೆ. ತರ್ಪಿತಾಂಶ ಸೂಕ್ಷ್ಮ ಲೋಕಕ್ಕೆ ತಲುಪುತ್ತದೆ. ಪಿತೃಗಳು ತೃಪ್ತರಾಗುತ್ತಾರೆ. ತೃಪ್ತರಾದ ಪಿತೃಗಳು ವಂಶಕ್ಕೆ ಆಶೀರ್ವಾದ ನೀಡುತ್ತಾರೆ. ಮಕ್ಕಳ ಸುಖ, ಹಣಕಾಸು ಸ್ಥಿರತೆ, ಬಾಧೆ ನಿವಾರಣೆ, ವಂಶೋದ್ಧಾರ. ಮನೆಯಲ್ಲಿ ಒಗ್ಗಟ್ಟು. 2026ರ ಮೌನಿ ಅಮಾವಾಸ್ಯೆಯ ಯೋಗವು ಏಕೆ ವಿಶೇಷ? ಶನಿ ಕುಂಭರಾಶಿಯಲ್ಲಿ, ಸೂರ್ಯ ಮಕರದಲ್ಲಿ, ಚಂದ್ರ ಮಕರದಲ್ಲಿ, ಶುಕ್ರ ಧನಸ್ಸಿನಲ್ಲಿ, ಗುರು ಮೇಷದಲ್ಲಿ. ಇದು ಮಕರ ಕುಂಭ ಶನಿ ಸೂರ್ಯ ಯೋಗ ರಚಿಸುತ್ತದೆ. ಈ ಯೋಗವನ್ನು ಪುರಾತನ ಜ್ಯೋತಿಷಿಗಳು ಪಿತೃಕೃಪೆಯ ಯೋಗ ಎಂದು ಬರೆದಿದ್ದಾರೆ. ಇದರಿಂದ ಗಂಗಾ ಸ್ನಾನಕ್ಕೆ ಘನಫಲ, ಮೌನ ವ್ರತಕ್ಕೆ ಶಕ್ತಿ, ತರ್ಪಣಕ್ಕೆ ಉನ್ನತ ಪರಿಣಾಮ,
ಜಪಕ್ಕೆ ದಶಪಟ್ಟು ಫಲ. ದಾನದ ಮಹತ್ವ ತಿಳಿಯಕ್ಕಿ ಎಳ್ಳು ದೀಪದಾನ, ಬಟ್ಟೆ ದಾನ, ಜಲದಾನ, ಅನ್ನದಾನ ಈ ದಿನ ಮಾಡಬೇಕಾದ ದಾನಗಳು. ಸ್ಕಂದ ಪುರಾಣ ಹೇಳುತ್ತದೆ, ಅನ್ನದಾನಂ ಪರಂ ದಾನಂ. ಜಲದಾನಕ್ಕೆ ಮೌನಿ ಅಮಾವಾಸ್ಯೆ ಜಲದಾನಂ ಅಮೃತ ಫಲಪ್ರದಂ. ಬಟ್ಟೆ ದಾನದಿಂದ ಆರೋಗ್ಯ, ಶೋಕ ನಿವಾರಣೆ, ಆತ್ಮಶಾಂತಿ. ಅಮಾವಾಸ್ಯೆಯ ದಿನದ ಜಪಗಳು: ಓಂ ನಮೋ ನಾರಾಯಣಾಯ, ಶ್ರೀಮದ್ ನರಸಿಂಹ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯಾಯ ಮಂತ್ರ, ಪಿತೃತರ್ಪಣ ಮಂತ್ರ, ಸೂರ್ಯ ಜಯಂತ ಮಂತ್ರ, ಗಂಗಾ ಮಂತ್ರ. ಓಂ ಶ್ರೀಮದ್ ಗಂಗಾಯೇ ನಮಃ. ಓಂ ಶ್ರೀಮದ್ ಗಂಗಾಯೇ ನಮಃ. ತರ್ಪಣ ಮಂತ್ರ: ಓಂ ಪಿತೃಭ್ಯೋ ಸ್ವದಾ ನಮಃ. ಉಪನಿಷತ್ ಜಪ: ಸೋಹಂ ಸೋಹಂ. ಯಾವುದೇ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಆಗದಿದ್ದರೂ ಮನೆಯಲ್ಲಿಯೇ ಗಂಗಾ ನೀರನ್ನು ಬೆರೆಸಿ ಮನೆಯಲ್ಲಿಯೇ ಸ್ನಾನ ಮಾಡಿ, ಶುದ್ಧ ನೀರನ್ನು ಬಳಸಿ ಸ್ನಾನ ಮಾಡಿ. ಎಲ್ಲವೂ ಪರ್ಯಾಯ, ಆದರೆ ಮಂತ್ರಗಳೊಂದಿಗೆ ಮಾಡಬೇಕು. ಮಾಘ ಮಾಸದ ಅಮಾವಾಸ್ಯೆಯ ತಿಥಿಯ ಮೇಲೆ ಉಸಿರಾಡುತ್ತದೆ. ಶುಭ ಮುಹೂರ್ತಗಳು: ಬ್ರಹ್ಮ ಮುಹೂರ್ತ ಸೂರ್ಯೋದಯದ ಮುಂಚೆ ಬೆಳಗ್ಗೆ 5:27 6:21. ಈ ಸಮಯವನ್ನು ಗಂಗಾ ಸ್ನಾನ, ನದಿಗಳಲ್ಲಿ ಸ್ನಾನ ಮಾಡಲು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ. ತರ್ಪಣ ಮಂತ್ರ: ಪಿತೃಕಾರ್ಯ ಬೆಳಗ್ಗೆ 11:30 ಮಧ್ಯಾಹ್ನ 2:30 ಈ ಸಮಯದಲ್ಲಿ ತರ್ಪಣ, ದಾನ, ಪಿತೃಪೂಜೆ ಹೆಚ್ಚು ಫಲಪ್ರದ. ಸರ್ವಸಿದ್ಧಿ ಯೋಗ: ಈ ಯೋಗ ಬೆಳಗ್ಗೆ 10:14 ಬೆಳಗ್ಗೆ 7:31 ಈ ಯೋಗ ಇದು ದಾನ, ಪೂಜೆ, ಜಪ, ಧ್ಯಾನ, ತರ್ಪಣ ಮುಂತಾದ ಕಾರ್ಯಗಳಿಗೆ ಮಹತ್ವಪೂರ್ಣ ಶಕ್ತಿಯನ್ನು ಕೊಡುತ್ತದೆ. ಸಾಂಪ್ರದಾಯಿಕವಾಗಿ ಗಂಗಾ, ಯಮುನಾ ಉಪನದಿಗಳಲ್ಲಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಸೂರ್ಯೋದಯದ ಮುಂಚೆ ಸ್ನಾನವನ್ನು ಮಾಡುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ. ಮಿತ್ರರೇ, ಈ ರೀತಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ಮೌನಿ ಅಮಾವಾಸ್ಯೆ ಕೇವಲ ಒಂದು ತಿಥಿಯಲ್ಲ, ಅದು ತಪಸ್ಸಿನ ದಿನ, ಪಿತೃಗಳ ದಿನ, ಗಂಗೆಯ ದಿನ ಹಾಗೂ ಮೌನದ ದಿನ. ಈ ಒಂದು ದಿನದಲ್ಲಿ ಮಾಡಿದ ಗಂಗಾ ಸ್ನಾನ, ಜಪ, ತರ್ಪಣ, ದಾನ ಹಾಗೂ ಉಪವಾಸ ವರ್ಷ ಪೂರ್ತಿ ನಡೆಯುವ ಸಾವಿರ ಆಚರಣೆಗಳಿಗಿಂತ ಹೆಚ್ಚಿನ ಫಲ ನೀಡುತ್ತದೆ. ಹೀಗಾಗಿ 2026ರ ಈ ಮೌನಿ ಅಮಾವಾಸ್ಯೆಯಲ್ಲಿ ಒಮ್ಮೆ ಮಾತನ್ನು ಬಿಟ್ಟು ಮೌನವನ್ನು ಒಪ್ಪಿಕೊಳ್ಳಿ. ಜಲವನ್ನು ದೇಹಕ್ಕೆ ಒದಿಸಿ ಶಾಂತಿಯಿಂದ ಮನಸ್ಸನ್ನು ತೊಳೆಯಿರಿ. ತರ್ಪಣದಿಂದ ಪಿತೃಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಭಕ್ತಿಯಿಂದ ದಿನವನ್ನು ಪವಿತ್ರಗೊಳಿಸಿ. ಕೊನೆಗೆ ಮೌನ. ಇದು ಕೇವಲ ಮೌನ ಅಲ್ಲ, ಇದು ಒಂದು ಯೋಗ. ನಮಸ್ಕಾರ. ಜೈ ಗಂಗಾ ಮಾತಾ. ಪಿತೃಗಳಿಗೆ ಶ್ರದ್ಧಾಂಜಲಿ. ಧನ್ಯವಾದಗಳು.